ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿ ವಿರುದ್ಧ ಇಂದು ಕೆಪಿಸಿಸಿ ವತಿಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಸಾವಿರಾರು ಜನ ಕಾಂಗ್ರೆಸ್ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿದರು. ಸರ್ವಜ್ಞ ನಗರ ಕ್ಷೇತ್ರದಿಂದ ಸುಮಾರು 2,000 ಜನ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಇನ್ನು ಹಾಸನ ಜಿಲ್ಲಾ ಕಾಂಗ್ರೆಸ್ ಮುಖಂಡರಾದ ಅನಿಲ್ ಕುಮಾರ್ ನೇತೃತ್ವದಲ್ಲಿ ನೂರಾರು ಜನ ಕಾರ್ಯಕರ್ತರು ಭಾಗವಹಿಸಿ ಹೋರಾಟಕ್ಕೆ ಸಾಥ್ ನೀಡಿದರು. ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಕಮ್ಮನಹಳ್ಳಿ ವಾರ್ಡ್ ಅಧ್ಯಕ್ಷರಾದ ರಾಜ ಹಾಗೂ ಕುಂಬಳಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದೇವರಾಜ್ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದರು. ಈ ಹೋರಾಟದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಹಾಗೂ ಎಲ್ಲ ಸಚಿವರು, ಶಾಸಕರು ಭಾಗವಹಿಸಿದ್ದರು. ಸರ್, ಯಾವಾಗ ಸೆಂಟ್ರಲಲ್ಲಿ ಮೋದಿಯವರು ಬಂದರು ಆವಾಗಿಂದ ಬೆಲೆ ಏರಿಕೆ ಕಮ್ಮಿ ಏನೂ ಆಗಿಲ್ಲ ಸರ್. ಡಿಮ್ಯಾನಿಟೇಷನ್ ಆಗಲಿ ಮತ್ತೊಂದಾಗಲಿ ಹೇಳೋಕ್ಕೆ ಸಾವಿರ ಇದೆ. ಏನೋ ನಮ್ಮ ಸ್ಟೇಟಲ್ಲಿ ಏನಾದರೂ ಒಂದು ಆಗ್ಬಿಟ್ರೆ ಆವಾಗ ನಮ್ಮ ಎಚ್ಚರಿಕೆ ಆಗ್ಬಿಟ್ಟು ಮಾಡೋದು ಸ್ಟ್ರೈಕ್ ಏನೋ ಮತ್ತೊಂದೇನೋ ಏನೋ ಈ ಥರ ಅವ್ರು ಮಾಡ್ತಾ ಇರೋದು ನೋಡಿ. ಇವಾಗ ಬೇಲೆಯಿಂದ ಹಿಡ್ದು ಕಬ್ಬನಾಯಿಂದ ಹಿಡ್ದು ಎಲ್ಲನೂ ಬೆಲೆ ಏರಿಕೆ ಮಾಡಿಬಿಟ್ರು. ಏನೋ ಇದನ್ನು ಕೇಳೋಕ್ಕೆ ಯಾರೂ ಇಲ್ಲ. ನಿಮ್ಮ ಮಾಧ್ಯಮದಲ್ಲಿ ಕೇಳ್ಕೊಳ್ಳೋದು ಒಂದೇ ವಿಷಯ ಏನಂದರೆ ಸೆಂಟ್ರಲ್ದು ಸ್ವಲ್ಪ ಎತ್ತಿ ತೋರಿಸಿ ನಾವು ಕೈ ಮುಗ್ದು ಕೇಳ್ತೀರಿ. ಬರೀ ಸ್ಟೇಟಲ್ಲಿ ಏನು ನಡೀತಾ ಇದೆ, ಸ್ಟೇಟಲ್ಲಿ ಬರೀ ಒಂದು ಪೆಟ್ರೋಲ್ ಜಾಸ್ತಿ ಮಾಡಿದ್ದಕ್ಕೆ ಒಂದು ಹೋರಾಟ ಮಾಡಿಬಿಟ್ರಿ. ಏನೋ ಈ ಥರ ಅಲ್ಲಿ ನಡೆಯೋವಂಥದ್ದು ಸ್ವಲ್ಪ ಎತ್ತಿಕ್ರಿ. ಮೋದಿ ಸರ್ಕಾರ ಹೋದರೆ ನಾವು ಮುಂದೆ ಬರೋಕ್ಕೆ ಬಡವ್ರ ಮುಂದೆ ಬರೋಕ್ಕೆ ಒಂದು ಅವಕಾಶ ಇರುತ್ತೆ. ಈ ಮೋದಿ ಸರ್ಕಾರ ಇರೋರ್ಗ ಒಳ್ಳೆ ಶ್ರೀಮಂತರು ಬದುಕೊಳ್ಳೋಕ್ಕೆ ಚಾನ್ಸು. ನಮ್ಮ ಸರ್ಕಾರ ಬಡವ್ರ ಪರ, ಯಾವಾಗೂ ನಮ್ಮ ಸರ್ಕಾರ ಬಡವ್ರ ಪರನೇ ಇರೋದು. ಅಲ್ಲಿ ರಾಹುಲ್ ಗಾಂಧಿ ಸಾಹೇಬರಾಗಲಿ ಮತ್ತು ಸೋನಿಯಾ ಮೇಡಮ್ ಆಗಲಿ, ಇಲ್ಲಿ ನಮ್ಮ ಚರೋದಿನಗರ ಕ್ಷೇತ್ರದಲ್ಲಿ ನಮ್ಮ ಶಾಸಕರಾದ KJ ಜಾರ್ಜ್ ಸರ್ ಆಗಲಿ, ಎಲ್ಲರೂ ನೋಡಿ, ಡಿ ಕೆ ಕುಮಾರ್ ಸಾಹೇಬರಾಗಲಿ, ಸಿದ್ದರಾಮಯ್ಯ ಸಾಹೇಬರಾಗಲಿ, ಎಲ್ಲರೂ ಹೋರಾಟ ಮಾಡೋದು ಬಡವ್ರ ಪರವಾಗಿ. ನೀವು ಯಾವಾಗ ನೋಡಿ ಎಲ್ಲ ಬಂದು ಕಾರಲ್ಲಿ ನಮ್ಮ ನೋಡಿ ಎಲ್ಲ ಬಡವರೇ ಬಂದಿರೋದು. ಇನ್ನೇ ಒಂದು ಮೀಟಿಂಗ್ ಆಗಿತ್ತು. ಆ ಮೀಟಿಂಗಲ್ಲಿ ಏನಂದು 4,000 ಜನ ಕೇಳಿದ್ರು. 4,000 ಜನ ಆಗಲ್ಲ ಅಂತೇಳಿ 2,000 ಜನ ಬಂದಿದ್ದಾರೆ. ಕಾಂಗ್ರೆಸ್ ಸರ್ಕಾರ 5 ಯೋಜನೆಗಳನ್ನ ಉಚಿತವಾಗಿ ಕೊಟ್ಟಿದ್ದೀವಲ್ಲ, ಅದನ್ನು ಸಹಿಸ್ಕೊಳಕ್ಕಾಗ್ತಾ ಇಲ್ಲ ಬಿಜೆಪಿಯವರು ದಳದವ್ರ ಕೈಲಿ. ಇವತ್ತು ನಿಮಗೆ ಅನಿಸ್ಬೋದು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಏಕಾಂಗಿಯಾಗಿ ಹೋರಾಡ್ತಿದ್ರು BJP ಮತ್ತು JDS ಎರಡು ಮೈತ್ರಿ ಮಾಡ್ಕೊಂಡಾಗೆ ನಿಮ್ಗೆ ಗೊತ್ತಾಗಿರಬೇಕು ಅಲ್ಲಿ ವೀಕ್ನೆಸ್ ಅವ್ರು ಆಗಿದ್ದಾರೆ, ಕಾಂಗ್ರೆಸ್ ನೆರೆಸೋಕ್ಕಾಗ್ತಾ ಇಲ್ಲ ಅಂತ. ಇದೇ ಉತ್ತರ. ಇವತ್ತು ಏನು ಪ್ರತಿಭಟನೆ ಮಾಡ್ತಿರೋದು, ಇವತ್ತು ಇಂಧನ ಆಗಿರ್ಬೋದು, ಮನೆ ಗ್ಯಾಸ್, ಅಡುಗೆಗೆ ಉಪಯೋಗಿಸುವಂಥ ಗ್ಯಾಸ್ ಆಗಿರ್ಬೋದು, ಇವೆಲ್ಲ ದುಬಾರಿ ಮಾಡಿರೋದ್ರ ವಿರುದ್ಧವಾಗಿ ಇವತ್ತು ಕಾಂಗ್ರೆಸ್ ಜನ ಸ್ವತಂತ್ರವಾಗಿ ಪ್ರತಿಭಟನೆಗೆ ಇಳಿದಿದ್ದಾರೆ.